ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ ಅಕ್ರಮ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದಾದ ಬಳಿಕ ಇನ್ನೊಂದು ಪ್ರಮುಖವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತೇಳಿ ಎಲ್ರಿಗೂ ಕೂಡ ಕುತೂಹಲ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಸುಳಿವು ಸಿಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಚುನಾವಣಾ ಅಕ್ರಮ, ಮತ ಅಕ್ರಮಗಳು ಆಗಿದೆ ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಸಂಸದ ಪಿಸಿ ಮೋಹನ್ ಅವರು ಗೆದ್ದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಮಹದೇವಪುರ ಬಿಜೆಪಿಯ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರ ಪತ್ನಿ ಪ್ರತಿನಿಧಿಸ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ ಇದು. ಅಂದ್ರೆ ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಆಗಿದೆ ಎನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಆರೋಪ. ಮತ ಎಣಿಕೆಯ ಆರಂಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು 80,000 ಮತಗಳ ಲೀಡನ್ನು ಪಡೆದಿದ್ರು. ಆದರೆ ಜೊತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಲೀಡನ್ನು ಪಡ್ಕೊಂಡಿದೆ. ಕಳೆದ ವರ್ಷ ಲೋಕಸಭಾ ಚುನಾವಣೆಯ ಫಲಿತಾಂಶದ ಎಣಿಕೆಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆರಂಭ ಅಂದರೆ ಕೊನೆಯ ಹಂತದವರೆಗೂ ಕೂಡ ನಿರೀಕ್ಷೆ ಇತ್ತು. ಏನು ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ, ಮನ್ಸೂರ್ ಅಲಿ ಖಾನ್ ಅವರು ವಿನ್ ಆಗ್ತಾರೆ ಅಂತೇಳಿ. ಆದರೆ ಕೊನೆಯ ಹಂತದಲ್ಲಿ ಸೋಲಬಹುದು ಅಂತೇಳಿ ಎಣಿಕೆಯ ಸಂದರ್ಭದಲ್ಲಿ ಭಾವಿಸಲಾಗಿದ್ದಂತಹ ಬಿಜೆಪಿಯ ಸಂಸದ ಪಿಸಿ ಮೋಹನ್ ಅವರು ಗೆಲ್ತಾರೆ. ಎಷ್ಟು ಮತಗಳ ಅಂತರದಿಂದ? 32,707 ಮತಗಳ ಅಂತರದಿಂದ. ಸೊ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಪ್ರತಿನಿಧಿಸ್ತಾ ಇರುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಅಕ್ರಮಗಳು ಆಗಿರುವ ಕಾರಣಕ್ಕೋಸ್ಕರ ಬಿಜೆಪಿ ಈ ಕ್ಷೇತ್ರವನ್ನು ಗೆದ್ದಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪವನ್ನು ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಂಡು ಬರೋಣ. ವೋಟರ್ ಲಿಸ್ಟ್ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ, ಸ್ಟೇಟ್ ಅಲ್ಲಿ ಇದು ಒಂದರಲ್ಲಿ ಅಂತ ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ್ತಾರೆ 9 ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಈ ತರ ಅಂದ್ರೆ ಇಲ್ಲಿ. ಹಾಗಾದ್ರೆ ಇದು ಹೆಂಗ್ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಮಹದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು? ಒಂದೇ ಸೆಗ್ಮೆಂಟ್. ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಸಾಕ್ಬಿಡ್ತು. ಅದು ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ has got proof, evidence to know that how eligible voters are removed, how ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ಹೋಗ್ತೀವ್ರಿ, ಕೋರ್ಟ್ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಬಹಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದ್ದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ತಿರ್ತಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತದೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗಾಗಿದೆ ಅನ್ನೋಂಥ ಅನುಮಾನ ಇದೆ ಸರ್. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡಕ್ ಹೋಗಲ್ಲ. ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಈಗ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆ ರೀತಿ ಮತಗಳ್ಳತನ ಆಗಿದ್ರೆ ಕಾಂಗ್ರೆಸ್ನವ್ರು 136 ಸ್ಥಾನ ಹೆಂಗ್ ಗೆಲ್ತಾ ಇದ್ರು ಅಂತಂದ್ರೆ
ಅದು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕೋ ಆ ಸಂದರ್ಭದಲ್ಲಿ ಮಾಡ್ತಾರೆ, ಬೇಕಾದಂಗೆ ಮಾಡ್ತಾರೆ, ಬೇಡವಾದಾಗ ಬಿಡ್ತಾರೆ ಅಂತ ಇರೋದು. ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು, ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದೆ ನೋಡೋಣ. ಚುನಾವಣಾ ಅಕ್ರಮ ಬಗ್ಗೆ ಸೊ ಈ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯುನ್ಸಿಯ ಲೆಕ್ಕಾಚಾರ ನೋಡಿದ್ರೆ ಪಿ ಸಿ ಮೋಹನ್ ಗೆದ್ದಿದ್ದು ಕೇವಲ 32,707 ಮತಗಳ ಅಂತರದಿಂದ. ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಪಿ ಸಿ ಮೋಹನ್ ಅವರಿಗೆ ಲೀಡ್ ಸಿಕ್ಕಿದ್ದು. ಉಳಿದ ವಿಧಾನಸಭಾ ಕ್ಷೇತ್ರಗಳು ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಗೆ ಬರುವಂಥ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಸಿಕ್ಕಿದೆ. ಜೊತೆಗೆ ಮುಖ್ಯಮಂತ್ರಿಗಳು ಇನ್ನೊಂದು ಅಂಶವನ್ನು ಹೇಳಿದ್ರು, ಈ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಸಾಂವಿಧಾನಿಕ ನ್ಯಾಯಾಲಯಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳಿರುವಂಥದ್ದು. ಈಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಬಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಅದರ ವಿಚಾರಣೆ ನಡೆದು ತೀರ್ಪು ಬರುವಷ್ಟೊತ್ತಿಗೆ ಒಂದು ಎಲೆಕ್ಷನ್ ಮುಗಿದೋಗಿರುತ್ತೆ. ಸೊ ಆವಾಗ ಈ ಸಾಲ ಅಕ್ರಮವಾಗಿ ಗೆದ್ದರು ಎನ್ನುವಂತಹ ಏನು ಆರೋಪಕ್ಕೆ ಮುಂದಿನ ಎಲೆಕ್ಷನ್ ಅನೌನ್ಸ್ ಆಗಿಬಿಟ್ರೆ ಈ ತೀರ್ಪು ಬಂದರೂ ಒಂದೇ, ಬರೆದಿದ್ರು ಒಂದೇ, ಏನು ಯೂಸ್ ಏನಾಗಲ್ಲ. ಸೊ ಇದು ಇರತಕ್ಕಂತಹ ವಿಷಯಗಳು. ದಾಖಲೆ ಇದೆ ಅಂಥೇಳಿ ಕಾಂಗ್ರೆಸ್ನವರು ಹೇಳಿರೋದ್ರಿಂದ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಏನು ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಬೆಂಗಳೂರಿನ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಲಿಸ್ಟನ್ನು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮಾಡಲಾಗಿದೆ ಅಂಥೇಳಿ ತನಿಖಾ ವರದಿಗಳು ಕೂಡ ಪ್ರಕಟ ಆಗಿದ್ವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.